ಮಾದೇವಪುರ ಭಾಗದಲ್ಲಿ ಬಹಳ ಅರ್ಥಪೂರ್ಣವಾಗಿದೆ. ಆಫೀಸರ್ಸ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಎಲ್ಲೆಲ್ಲಿ ಲ್ಯಾಂಡ್ ಅಕ್ವಿಷನ್ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಫೋಟೋ ವಿಡಿಯೋ ಮಾಡಿ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಎಮರ್ಜೆನ್ಸಿ ಡಿಸಾಸ್ಟರ್ ರೋಡ್ನ ವೈಡನಿಂಗ್ ಮಾಡೋದಕ್ಕೆ ಕೆಲಸ ಮಾಡ್ತೀವಿ. ಎರಡನೇದು ಎಲ್ಲೆಲ್ಲಿ ತಗ್ಗು ಪ್ರದೇಶ ಇದೋ ಅದಕ್ಕೆ ಮಾತಾಡ್ತೀವಿ. ಇಮಿಡಿಯೇಟ್ಲಿ ಇವತ್ತು ವಾರ ಹದಿನೈದರಲ್ಲಿ ಆ ರೋಡ್ ಓಪನ್ ಆಗೋ ಕೆಲಸ ಆಗ್ತದೆ. ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಪ್ರದೇಶ ವಿಸಿಟ್ ಮಾಡ್ತಾ ಇದ್ವಿ, ಇನ್ನು ಬಹಳ ಕಡೆ ಇದೆ. ಒಟ್ಟು 22 ಕಡೆ ಇಂಥ ಸಮಸ್ಯೆ ನಾವು ಕಾಣ್ತಾ ಇದ್ದೀವಿ. ಒಂದು 210 ಕಡೆ ಇತ್ತು, ಈಗಾಗಲೇ ಅನೇಕ ಕಡೆ ಎಲ್ಲ ಕೆಲಸ ಏನು ಮೊದಲಿದ್ದಂಥ ಈಗ ಕಡಿಮೆ ಆಗಿದೆ. ಸೊ ನಾವು ಬೆಂಗಳೂರು ನಾಗರಿಕರಿಗೆ ರಕ್ಷಣೆ ಮಾಡುವಂಥ ಕೆಲಸ ಖಂಡಿತ ನಾವು ಮಾಡ್ತೀವಿ. ಯಾರು ಆತಂಕ ಪಡೋದು ಬೇಡ. ಈ 150 ಅಡಿ ರಸ್ತೆ ಬಗ್ಗೆ ನಮ್ಮ ಅರವಿಂದ್ ಲಿಂಬಾವಳಿ ಅವರು ಪ್ರಸ್ತಾವನೆ ಮಾಡಿದ್ದಾರೆ. ಅದನ್ನು ಕೂಡಲೇ ನಾನು ಅದನ್ನು ಅಧಿಕಾರಿಗಳಿಗೆ ನಾನು ಹೇಳಿ ಆ ಸಮಸ್ಯೆ ಬಗೆಹರಿಸುವಂಥ ಕೆಲಸ ನಾವು ಮಾಡ್ತೀವಿ. ಇನ್ನೊಂದು BMRD ಇಂದ ಒಂದು ನೋಟಿಫಿಕೇಶನ್ ಆಗಿದೆ. ಅದರಲ್ಲಿ 2 ಡಬಲ್ ನೋಟಿಫಿಕೇಶನ್ ಆಗಿದೆ. 150 ಅಡಿಗಾಗಿದೆ, ಒಂದು 150 ಮೀಟರ್ಗಾಗಿದೆ. ಅವೆರಡು ಕೂಡ ನಾನು ಸದ್ಯದಲ್ಲೇ ನಾನು ಚೀಫ್ ಮಿನಿಸ್ಟರ್ ಗಮನಕ್ಕೆ ಕೂಡ ನಾನು ತಂದಿದ್ದೀನಿ. ಸದ್ಯಕ್ಕೆ ಅದನ್ನು ತೀರ್ಮಾನ ಮಾಡಬೇಕು. ಮಾದೇವಪುರ ಭಾಗದಲ್ಲಿ ಬಹಳ ಅರ್ಥಪೂರ್ಣವಾಗಿದೆ. ಆಫೀಸರ್ಸ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಎಲ್ಲೆಲ್ಲಿ ಲ್ಯಾಂಡ್ ಅಕ್ವಿಷನ್ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಫೋಟೋ ವಿಡಿಯೋ ಮಾಡಿ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಎಮರ್ಜೆನ್ಸಿ ಡಿಸಾಸ್ಟರ್ ರೋಡ್ನ ವೈಡನಿಂಗ್ ಮಾಡೋದಕ್ಕೆ ಕೆಲಸ ಮಾಡ್ತೀವಿ. ಎರಡನೇದು ಎಲ್ಲೆಲ್ಲಿ ತಗ್ಗು ಪ್ರದೇಶ ಇದೋ ಅದಕ್ಕೆ ಮಾತಾಡ್ತೀವಿ. ಇಮಿಡಿಯೇಟ್ಲಿ ಇವತ್ತು ವಾರ ಹದಿನೈದರಲ್ಲಿ ಆ ರೋಡ್ ಓಪನ್ ಆಗೋ ಕೆಲಸ ಆಗ್ತದೆ. ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಪ್ರದೇಶ ವಿಸಿಟ್ ಮಾಡ್ತಾ ಇದ್ವಿ, ಇನ್ನು ಬಹಳ ಕಡೆ ಇದೆ. ಒಟ್ಟು 22 ಕಡೆ ಇಂಥ ಸಮಸ್ಯೆ ನಾವು ಕಾಣ್ತಾ ಇದ್ದೀವಿ. ಒಂದು 210 ಕಡೆ ಇತ್ತು, ಈಗಾಗಲೇ ಅನೇಕ ಕಡೆ ಎಲ್ಲ ಕೆಲಸ ಏನು ಮೊದಲಿದ್ದಂಥ ಈಗ ಕಡಿಮೆ ಆಗಿದೆ. ಸೊ ನಾವು ಬೆಂಗಳೂರು ನಾಗರಿಕರಿಗೆ ರಕ್ಷಣೆ ಮಾಡುವಂಥ ಕೆಲಸ ಖಂಡಿತ ನಾವು ಮಾಡ್ತೀವಿ. ಯಾರು ಆತಂಕ ಪಡೋದು ಬೇಡ. ಈ 150 ಅಡಿ ರಸ್ತೆ ಬಗ್ಗೆ ನಮ್ಮ ಅರವಿಂದ್ ಲಿಂಬಾವಳಿ ಅವರು ಪ್ರಸ್ತಾವನೆ ಮಾಡಿದ್ದಾರೆ. ಅದನ್ನು ಕೂಡಲೇ ನಾನು ಅದನ್ನು ಅಧಿಕಾರಿಗಳಿಗೆ ನಾನು ಹೇಳಿ ಆ ಸಮಸ್ಯೆ ಬಗೆಹರಿಸುವಂಥ ಕೆಲಸ ನಾವು ಮಾಡ್ತೀವಿ. ಇನ್ನೊಂದು BMRD ಇಂದ ಒಂದು ನೋಟಿಫಿಕೇಶನ್ ಆಗಿದೆ. ಅದರಲ್ಲಿ 2 ಡಬಲ್ ನೋಟಿಫಿಕೇಶನ್ ಆಗಿದೆ. 150 ಅಡಿಗಾಗಿದೆ, ಒಂದು 150 ಮೀಟರ್ಗಾಗಿದೆ. ಅವೆರಡು ಕೂಡ ನಾನು ಸದ್ಯದಲ್ಲೇ ನಾನು ಚೀಫ್ ಮಿನಿಸ್ಟರ್ ಗಮನಕ್ಕೆ ಕೂಡ ನಾನು ತಂದಿದ್ದೀನಿ. ಸದ್ಯಕ್ಕೆ ಅದನ್ನು ತೀರ್ಮಾನ ಮಾಡಬೇಕು. ಆ ಕೆಲಸ